ಖಾನಾಪುರ ತಾಲೂಕಿನ ಜಾಂಬೋಟಿ ಕಣಕುಂಬಿ ರಸ್ತೆಯಲ್ಲಿ ಅಕ್ರಮವಾಗಿ ಸಾಗಣೆ ಮಾಡಲಾಗುತ್ತಿರುವ 14,000 ಲೀಟರ್ ಮದ್ಯಸಾರ ಎಂದರೆ ಸ್ಪಿರಿಟ್ ಅನ್ನು ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಜಪ್ತಿ ಮಾಡಿದ್ದಾರೆ. ಮಂಗಳವಾರ ಬೆಳಗಿನ ಜಾವ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಚಾಕೊಲೇಟಿ ಬಣ್ಣದ ಅಶೋಕ್ ಲೇಲ್ಯಾಂಡ್ ಕಂಪನಿಯ ಬ್ಯಾಂಕರ್ ವಾಹನ KA 22 B 3793 ಈ ವಾಹನದ ತಪಾಸಣೆ ವೇಳೆ ಅಕ್ರಮವಾಗಿ ಸ್ಪಿರಿಟ್ ಸಾಗಣೆ ಮಾಡುತ್ತಿರುವುದು ಪತ್ತೆಯಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಹನ ಚಾಲಕ ಸಿದ್ದುರಾಜು ಪುಟ್ಟಸ್ವಾಮಿ ಶೆಟ್ಟಿ ವಯಸ್ಸು 47, ಹೆಗ್ಗಿನವಾಳು ನಿವಾಸಿ ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ದಾಳಿಯಲ್ಲಿ ಜಪ್ತಿ ಮಾಡಲಾದ ಸ್ಪಿರಿಟ್ ಮೌಲ್ಯ ₹14 ಲಕ್ಷ, ಮೊಬೈಲ್ ಮೌಲ್ಯ 1,500 ಹಾಗೂ ವಾಹನದ ಮೌಲ್ಯ 21 ಲಕ್ಷ ಸೇರಿ ಒಟ್ಟು 35 ಲಕ್ಷ 1,500 ಮೌಲ್ಯದ ಮುದ್ದೆಮಾಲು ವಶಪಡಿಸಿಕೊಳ್ಳಲಾಗಿದೆ. ಡಾಕ್ಟರ್ ವೈ ಮಂಜುನಾಥ್, ಅಬಕಾರಿ ಅಪ್ಪರ್ ಆಯುಕ್ತರು HF ಚಲವಾದಿ, ಅಬಕಾರಿ ಜಂಟಿ ಆಯುಕ್ತರು ಜಗದೀಶ್ NK, ಅಬಕಾರಿ ಉಪ ಆಯುಕ್ತರು ಹಾಗೂ ವಿಜಯ್ ಕುಮಾರ್ ಜೆ ಹಿರೇಮಠ್, ಅಬಕಾರಿ ಅಧೀಕ್ಷಕ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಯಿತು. ರವಿ ಎಂ ಮುರುಗೋಡ್ ನೇತೃತ್ವದಲ್ಲಿ ಮಂಜುನಾಥ್ ಮೆಳ್ಳಿಗೇರಿ ಪ್ರಕರಣ ದಾಖಲಿಸಿಕೊಂಡಿದ್ದು, ನೂರುಲ್ಲಾ ಖಾನ್, ಸುನಿಲ್ ಎಸ್ ಪಾಟೀಲ್ ಸೇರಿದಂತೆ ಅಬಕಾರಿ ಸಿಬ್ಬಂದಿಗಳು ದಾಳಿಯಲ್ಲಿ ಭಾಗವಹಿಸಿದ್ರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.